ನಮಗೆ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಸರ್. ಮತ್ತು ಅವ್ರ ಪರ್ಸೆಂಟೇಜ್ ಮೇಲೆ ಅದು ಕಟ್ ಆಫ್ ಅವ್ರ ಎಕ್ಸಾಮ್ಸಿಂದ ನಿಲ್ಲಿಸ್ತಾರೆ ಸರ್. ಅದಕ್ಕೆಲ್ಲ ಸಿಗಲ್ಲ ಇದು. ಸೊ ಅದೇ ರೀತಿ MPhil PhD ಇಲ್ಲಿವರೆಗೆ ನಮ್ಮ ಜಿಲ್ಲೆಯಿಂದ ಯಾರೂ ಹಾಕಿಲ್ಲ. PhD ಮತ್ತು MPhilಗೆ ಅವ್ರಿಗೆ ಪರ್ ಮಂತ್ 25,000 ಇದೆ. ಸೊ ಓವರ್ ಆಲ್ 1 ಇಯರ್ಗೆ 10,000 ಅಂದರೆ 25 ಮಂತ್ಲಿ 25,000 ಮತ್ತು ಒಂದು ವರ್ಷ ಆದಾಗ ಈಗ 10,000 ಎಕ್ಸ್ಟ್ರಾ ಕೊಡ್ತಾರೆ. ಇದೆ ಸರ್. ಅದಕ್ಕೆ ಅಲ್ಲ ಕತೆ ಇದೆ ಸರ್. ಕರ್ನಾಟಕ ನಿವಾಸಿ ಆಗಿರಬೇಕು, JRE ಮಾದರಿಯಲ್ಲಿ 2 ವರ್ಷಗಳಿಗೆ ಅವನಿಗೆ MPhil ವಿದ್ಯಾರ್ಥಿ ಮಾಸಿಕ ನಿರ್ವಹಣೆ ಭತ್ಯೆಗಳನ್ನು ಒದಗಿಸಲಾಗುವುದು. PhD ಕೋರ್ಸ್ಗೆ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗೆ 3 ವರ್ಷಗಳ ಅವಧಿಗೆ ತಿಂಗಳಿಗೆ 25,000ದಂತೆ ಮಾಸಿಕ ನಿರ್ವಹಣೆ ಭತ್ಯೆಗಳನ್ನು ಒದಗಿಸಲಾಗುವುದು. ಕೋರ್ಸ್ನ ಅವಧಿಯಲ್ಲಿ 1 ಬಾರಿ ಸಂಭಾವ್ಯ ಖರ್ಚಿನ ಹಣವಾಗಿ ಪ್ರತಿ ವಿದ್ಯಾರ್ಥಿಗೆ 10,000 ಇರ್ತದೆ ಸರ್. ಆನ್ಲೈನ್ ಅಪ್ಲೈ ಮಾಡಬೇಕು. ಇವಾಗ ಎಲ್ಲ ಸೇವಾ ಸಿಂಧುವಲ್ಲೇ ಈಗ ಆಫ್ಲೈನ್ ಯಾವುದೂ ಇಲ್ಲ ಸರ್, ಎಲ್ಲ ಆನ್ಲೈನಲ್ಲಿ. ಒಬ್ಬರು ಯಾವುದೋ ಒಂದು ಸ್ಟೂಡೆಂಟ್ ಅಪ್ಲೈ ಮಾಡಿ ಇಲ್ಲ, ಇಲ್ಲಿಂದ ಯಾರೂ ಇಲ್ಲ ಸರ್. ಎಲ್ಲ ಮೈಸೂರಿಗೆ ಹೋಗ್ತಾರೆ ಸರ್. ಅವ್ರು ಎಲ್ಲಿ ಸ್ಟಡಿ ಮಾಡ್ತಾರೆ ಅಲ್ಲಿಂದ ಅಪ್ಲೈ ಮಾಡಬೇಕು. ಅದು ನಮ್ಮ ಇಲ್ಲಿ ಅದರದೊಂದು ಅಂದ್ರೆ ವ್ಯಾಸಂಗ ಎಲ್ಲಿ ಮಾಡ್ತಾರೆ ಅಲ್ಲಿಂದ ಹಾಕ್ಬೇಕು ಸರ್. ಅದರಿಂದ ನಮಗೆ ಎಲ್ಲಿ ಸರ್ ಇಲ್ಲ, ಯಾರು ಗೈಡ್ ಇಲ್ಲ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಹೌದು ಸರ್. ನಗರದ ಮಕ್ಕಳು ಹೊರಗಡೆ ಮಾಡ್ತಾ ಇದ್ದಾರಲ್ಲ ಅವ್ರಿಗೂ ಇದೆ ಸರ್. ಆ ಜಿಲ್ಲೆಯಿಂದಲೇ ಇದೆ ಸರ್. ಈಗ ಹೌದು, ಮೈಸೂರಲ್ಲಿ ಮಾಡ್ತಾ ಇದ್ದಾರೆ. ಮೈಸೂರಿಂದ ಮೈಸೂರಲ್ಲಿ ಸರ್ ಇಲ್ಲಿಂದ ಒಂದು 100 ಮಕ್ಕಳು ಬರ್ತಾರೆ. ಅರವತ್ತು 200 ಮಕ್ಕಳು ಇರ್ತಾರೆ. ಒಟ್ಟು 300 ಮಕ್ಕಳು ಇದಕ್ಕೆ ಟಾರ್ಗೆಟ್ ಇಲ್ಲ ಸರ್. ಎಲ್ಲರೂ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಟಾರ್ಗೆಟ್ ಏನಿಲ್ಲ ಇದಕ್ಕೆ. ಸೊ ಅದು ಬಿಟ್ಟರೆ ಇನ್ನು ವಿದೇಶ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ಅದು ಇದೆ ಸರ್. ಮತ್ತು ವಿದ್ಯಾಸಿರಿ ಇದೆ ಸರ್. 1,500 ರೂಪಾಯಿನಂತೆಯೇ ಒಂದು ವಿದೇಶ ಉನ್ನತಿ ಇದೆಯಲ್ಲ ಸರ್. ಹಾಂ ಸರ್. ಇದು ಪೋಸ್ಟ್ ಗ್ರಾಜುಯೇಷನ್ಗೋಸ್ಕರ. ಹೌದು ಹೌದು. ಗ್ರಾಜುಯೇಷನ್ ಇಲ್ಲ, ಪೋಸ್ಟ್ ಗ್ರಾಜುಯೇಷನ್ಗೆ ಇಲ್ಲಿ ಗ್ರಾಜುಯೇಷನ್ ಮಾಡ್ಕೊಂಡು ಪೋಸ್ಟ್ ಗ್ರಾಜುಯೇಷನ್ ಫಾರಿನಲ್ಲಿ ಹೋದರೆ 30 ಲಕ್ಷ ಸೌಲಭ್ಯ 2 ಇಯರ್ಸ್ಗೆ. 2 ಇಯರ್ಸ್. ಏನಾದರೂ ಜಾಸ್ತಿ ಇದ್ದರೆ ಕೋರ್ಸ್ 4 to 2 ಇಯರ್ಸ್ ಇಲ್ಲ. ಅದು ಮಿನಿಮಮ್ ಅದನ್ನು ಇದು ಮಾಡಿದ್ದಾರೆ ಸರ್. ಅಷ್ಟೇ 30 ಲಾಕ್ ಅಷ್ಟೇ. ಅದು ಜಾಸ್ತಿ ಇದ್ದರೆ ಅವ್ರಿಗೆ ಪೇ ಮಾಡ್ತಾರೆ. ಓಕೆ. ಎನಿವೆ ಎಷ್ಟು ಕೋರ್ಸ್ ಇದ್ದರೆ ನೀವು 30 ಲ್ಯಾಕ್ಸ್ ಸೌಲಭ್ಯ. ಹೌದು ಹೌದು ಸರ್. ಬೇರೆ ಅವರೇ ಏನು ಸರ್? ಸಾಲ ಅಲ್ಲ ಸರ್, ಅವ್ರು ಗ್ರ್ಯಾಂಟ್ ಕೊಡೋದು ಫ್ರೀ, ಶುಲ್ಕ ಬರ್ಸ್ಕೊಡೋದು ಅವರು ನಮ್ಮ ಇಲಾಖೆಯಿಂದ ಸರ್ಕಾರದಿಂದ ಶುಲ್ಕ ಕಾಲೇಜ್ ಫೀಸು ಎಕ್ಸ್ಪೆಂಡಿಚರ್ ಬರ್ತದೆ ಅದಕ್ಕೆ. ಹೌದು ಸರ್. ಇದು ಸ್ಟೂಡೆಂಟ್ಸ್ಗೆ ಕ್ಯಾಶ್ ಸೌಲಭ್ಯ ಒದಗಿಸ್ತೀರಾ ಅಥವಾ ಕಾಲೇಜಲ್ಲಿ ಪೇ ಮಾಡ್ತೀರಾ? ಕಾಲೇಜಲ್ಲಿ ಪೇ ಆಗುತ್ತೆ ಸರ್. ಅಂದರೆ ಈಗ ಅವರು ಅದಕ್ಕೆ ಏನು ವೋಚರ್ಸ್ ಏನಾನು ಹಾಕ್ತಾರಲ್ಲ ಅದಕ್ಕೆ ಆಗುತ್ತೆ. ಅವರು ಪೇಮೆಂಟ್ ಮಾಡಿಬಿಟ್ಟು ಏನು ಬಿಲ್ಲು ಇದು ಕೊಡ್ತಾರೆ, ಕಾಲೇಜ್ ಫೀಸ್ದವರು ಸಿಕ್ಸು ಅದನ್ನೇ ಅವ್ರಿಗೆ ಕೊಡ್ತಾರೆ. ಅದು ಪೇಮೆಂಟ್ ಮಾಡೋಕ್ಕೆ ಸೌಲಭ್ಯ ಇಲ್ಲದೆ ಇದ್ದರೆ ಏನು ಮಾಡಬೇಕು ಸರ್? ಫಸ್ಟ್ ಅವ್ರು ಪೇ ಮಾಡಬೇಕಾಗುತ್ತೆ. ಹೌದು, ಅರೇಂಜ್ ಮಾಡ್ಕೊಂಡು ಆಮೇಲೆ ರಿಸಿಪ್ಟ್ ತಂದು ಕೊಟ್ಟರೆ ಅವ್ರಿಗೆ ಆಗುತ್ತೆ ಸರ್. ಅವ್ರಿಗೆ ಸ್ಟೂಡೆಂಟ್ಸ್ಗೆ ವಿದ್ಯಾಸಿರಿ ಇದೆ ಸರ್. ಹಾಸ್ಟೆಲ್ಗೆ ಅಪ್ಲೈ ಮಾಡಿ ಅವ್ರಿಗೆ ಹಾಸ್ಟೆಲ್ ಸಿಗಲಿಲ್ಲ ಅನ್ನೋ ಮಕ್ಕಳಿಗೆ 1,500 ರೂಪಾಯಿ ಪರ್ ಮಂತ್ ಇರ್ತದೆ. ವಿದ್ಯಾಸಿರಿ ಅಂತ 10 ತಿಂಗಳು ಕೊಡ್ತೀವಿ ಸರ್. ಅದನ್ನ ಬಿಟ್ಟರೆ ಮದ್ರಸೆಗಳಿಗೆ ಹಾಸ್ಟೆಲ್ ಅಪ್ಲೈ ಮಾಡಿರಬೇಕು. ಹೌದು, ಅವ್ರಿಗೆ ಅಲ್ಲಿ ಸೀಟ್ ಸಿಗದೆ ಇರಬೇಕು. ಸೊ ಹಾಗಾದಾಗ ಮಾತ್ರ. ರೆಸಿಡೆನ್ಷಿಯಲ್ ಸ್ಕೂಲ್ ಇಲ್ಲ ಇಲ್ಲ, ಇದು ಹಾಸ್ಟೆಲ್ ಸರ್. ಇದು ಹಾಸ್ಟೆಲ್ ಮಕ್ಕಳಿಗೆ ಅದು ಪೋಸ್ಟ್ ಮೆಟ್ರಿಕ್. ಈಗ ಆಫ್ಟರ್ 10th ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ, ನಮ್ಮ ಹಾಸ್ಟೆಲ್ಗಳಲ್ಲಿ ಅಪ್ಲೈ ಮಾಡಿರ್ಬೇಕು. ಅವರು ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳಲ್ಲಿ ಅಪ್ಲೈ ಮಾಡಿ ಅಲ್ಲಿ ಅವ್ರಿಗೆ ಸೀಟ್ ಸಿಕ್ಕಿಲ್ಲ ಅಥವಾ ಸೀಟ್ ಫಿಲ್ಲಪ್ ಆಗಿ ಇವ್ರಿಗೆ ಎಕ್ಸಸ್ ಆಗಿತ್ತು ಅಂತಂದ್ರೆ ಅವ್ರಿಗೆ ವಿದ್ಯಾರ್ಥಿ ಕೊಡ್ತಾರೆ. ಇಲ್ಲಿಂದ ಅಲ್ಲಿ ಕಾಲೇಜ್ ಹೋಗುತ್ತೆ, ಅಲ್ಲಿ ಬಸ್ ಇದೆ, ಸಹಾಯಧನ ಅಂತ 1,500 ರೂಪಾಯಿ ಪರ್ ಮಂತ್ 10 ಮಂತ್ಸ್ ಕೊಡ್ತಾರೆ. ಅದರಲ್ಲಿ ಮದ್ರಸೆಗಳ ಆಧುನೀಕರಣ ಮತ್ತು ಔಪಚಾರಿಕ ಶಿಕ್ಷಣಕ್ಕೆ 5 ಲಕ್ಷ ರೂಪಾಯಿ ಇದೆ. ಒಂದು ಮದ್ರಸೆಗೆ 10 ಲಕ್ಷ ಅಂತ ಏನು ಬರ್ತಿದ್ರು ಸರ್? ಇಲ್ಲ ಸರ್, ಅದು ಮೊದಲು ಇತ್ತು ಸರ್ 10 ಲಕ್ಷ. ಅಂದರೆ ಈಗ 10 2 ಕೊಟ್ಟಿದ್ದೀವಿ. 2 ಈಗ ನೀವು 24-25 ಸಾವಿರ ಹೇಳ್ತಾ ಇದ್ದೀರಾ. ಹೌದು, 2 ಮದ್ರಸೆಗಳು ಕೊಟ್ಟಿರೋದು ಸರ್. ಅದು ಸೊ 5 23-24ನೇ ಸಾಲಲ್ಲಿ 24-25 ಟಾರ್ಗೆಟ್ ಇಲ್ಲ ಸರ್. ಅದು ಬಿಟ್ಟರೆ ನೀವು ಕಾನೂನು ಪದವೀಧರರು ಈಗ ನಾವು ಕಾಲ್ ಮಾಡಿದ್ದೀವಿ ಸರ್. ಯಾರೂ ಅಪ್ಲಿಕೇಶನ್ ಹಾಕಿಲ್ಲ. ಪರ್ ಇಯರು 3 ಟ್ರೈನಿಯರ್ನ ನಾವು ತೊಗೊಬೋದು. ಸೊ ಈಗ 4 ಜನಕ್ಕೆ ನಾವು ಸ್ಟೈಪೆಂಡ್ ಕೊಡ್ತಾ ಇದ್ದೀವಿ. ಬಟ್ ಈಗ 3 ಜನ ನಮಗೆ ತಗೊಳ್ಳೋಕೆ ಅವಕಾಶ ಇದೆ. ನಾವು ಕಾಲ್ ಮಾಡಿದ್ದೀವಿ, ಇನ್ನೂ ಯಾರೂ ಅಪ್ಲಿಕೇಶನ್ ಹಾಕಿಲ್ಲ ಸರ್. ಈಗ ನಮ್ಮ ಕಡೆಯಿಂದ ಯಾರಾದರೂ ಈಗ LLB ಟ್ರೈನರ್ ಇರ್ತಾರಲ್ಲ ಸರ್, ಈ ಟ್ರೈನಿಂಗ್ ಮಾಡ್ತಾ ಇರ್ತಾರಲ್ಲ ಅಂಥವ್ರನ್ನ ಫೆಲೋಶಿಪ್ಗೆ ಅಪ್ಲೈ ಮಾಡಿಸ್ಬೋದು. ಹೌದು, ಆಗಿರಬೇಕು. ಹೌದು,
ಆ ಥರ ಒಂದು ಇದೆ. 2-3 ಜನ ಮಾತ್ರ ಇದ್ದಾರೆ ಈಗ ಸದ್ಯಕ್ಕೆ. ಈಗ 4 ಜನಕ್ಕೆ ನಾವು ಸ್ಟೈಪಂಡ್ ಕೊಡ್ತಾ ಇದ್ದೀವಿ ಸರ್, ಪರ್ ಮಂತ್ 5000. ಈಗ ಇನ್ನೂ 3 ಜನ ತಗೋಬೋದು ಈ ಒಂದು ಸಾಲಿಗೆ. ಯಾರು ಅಪ್ಲೈ ಮಾಡಿಲ್ಲ ಸರ್. ಕೊಳ್ಳೇಗಾಲ ಇವ್ರು ಕೂಡ ನೋಡ್ಬೋದು. ಸೊ ಅದು ಬಿಟ್ಟರೆ ಇನ್ನು APJ ಅಬ್ದುಲ್ ಕಲಾಂ ಸ್ಕೂಲು CBSE ನಮ್ಮದು ಗುಂಡ್ಲುಪೇಟಲ್ಲಿ ಇದೆ. 6th ಇಂದ 12th ವರೆಗೆ ಇದೆ ಅಲ್ಲಿ CBSE. ಸೊ ಈ ಸರಿ ಒಂದು ಹೊಸ ಸ್ಕೂಲು ಏನು ಸರ್, 6th ಇಂದ 12th ಇದೆ, PU ಇದೆ, ಸೈನ್ಸ್ ಇದೆ. ಮತ್ತು ಈ ಸರಿ ಒಂದು ಹೊಸ ಸ್ಕೂಲ್ ಕೊಟ್ಟಿದ್ದಾರೆ, ಅದು ಸ್ಟೇಟ್ ಸಿಲೆಬಸ್ಸು ಕೊಳ್ಳೇಗಾಲದಲ್ಲಿ ಈಗ ಪ್ರಾರಂಭ ಮಾಡಿದ್ದೇವೆ. ಒಂದು 17 ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ ಅದನ್ನು. ಸರ್, ಇದು ಆರಿಂದ ಶುರು ರೆಸಿಡೆನ್ಸಿಯಲ್ ಸ್ಕೂಲ್. ಸರ್, ಆರಿಂದ ಶುರು ಆಗುತ್ತಲ್ಲ? ಹೌದು ಸರ್. ಈ 1ರಿಂದ 6ನೇ ಕ್ಲಾಸ್ ಇಂದ ಬೇರೆ ಶಾಲೆಗೆ ಹೋಗ್ತಾರೆ ಅನ್ಸುತ್ತೆ. ಹೌದು, ಈಗ ನಮ್ಮಲ್ಲೇ KPS ಮಾದರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇದೇ ಶಾಲೆಲ್ಲ 1ನೇ ಕ್ಲಾಸಿಂದಲೇ ಹೌದು, ಮಾಡಬೇಕು ಅಂತ ಹೌದು ಸರ್. ನಮ್ಮ ಅಧ್ಯಕ್ಷರು ಹೇಳಿದ್ರು. ಈಗಿದೆ ಸರ್, ಈಗಿದೆ ನಮ್ಮಲ್ಲಿ ಮಾಹಿತಿ ತಗೊಂಡಿದ್ದಾರೆ ಸರ್. ನಮ್ದು ಇಲ್ಲಿ ಮೌಲಾನಾ ಆಜಾದ್ ಸ್ಕೂಲ್ ಅಂತ ಇದೆ, ಅಲ್ಲಿ ಈ ಸರಿನೇ LKG ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೌದು, ಇಲ್ಲ CBS ಇಲ್ಲ ಸರ್, ಅದು LKG ಸ್ಟೇಟ್ ಇದೇನೆ. LKG ಇಂದ PU ವರ್ಗು ಈಗ ಏನೇನು ಸ್ಕೂಲ್ಗಳಿದೆ ಅಲ್ಲೆಲ್ಲಾನು KPS ಮಾದರಿ ಮಾಡಬೇಕು ಅಂತಿದೆ. ಮತ್ತು ಇನ್ನೊಂದು ಇಲ್ಲಿ ಉರ್ದು ಸ್ಕೂಲ್ಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲಿ ಹೈಯೆಸ್ಟ್ ಸ್ಟ್ರೆಂತ್ ಇದೆ ಆ ಥರ 4 ಸ್ಕೂಲ್ಗಳನ್ನು ನಮ್ಮಲ್ಲಿ ಗುರುತಿಸಿದ್ದಾರೆ ಸರ್. ಅಲ್ಲಿ KPS ಮಾಡಬೇಕು ಅಂತ ಹೇಳಿ. ಅದರಲ್ಲಿ ಗಾಳಿಪುರ ಒಂದು, BD ಕಾಲೋನಿ ಒಂದು, ಮತ್ತು ಇಲ್ಲಿ BO ಆಫೀಸ್ ಹತ್ರ ಒಂದಿದೆ, ಅದೊಂದು ಸ್ಕೂಲು, ಮತ್ತು ನೂರ್ ಮೊಹಲ್ಲಾ ಕೊಳ್ಳೇಗಾಲ. ಈಗ 2 ಸ್ಕೂಲ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್. ಅಲ್ಲಿಗೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಮ್ಮ ಇಲಾಖೆಯಿಂದ ಕೊಡ್ತಾರೆ. ಸ್ಟಾಫ್ ಎಲ್ಲ ಅವರ ಅಂತಾದಾಗ ಒಂದು ಪ್ರಪೋಸಲ್ ಕಳಿಸಿದ್ರೆ 8,000 ಮಾಡಿದ್ರೆ ಅಲ್ಲ, ಈಗ ಸ್ಕೂಲು ಆಲ್ರೆಡಿ ಇದ್ದು ಎಕ್ಸಿಸ್ಟಿಂಗ್ ಇದ್ದು ಸರ್. ಅಲ್ಲಿ ಹೈಯೆಸ್ಟ್ ಸ್ಟ್ರೆಂತ್ ಇರೋ ಸ್ಕೂಲ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್ ಫಸ್ಟ್ ಫೇಸಲ್ಲಿ. ಸೊ 2ನೇ ಇದರಲ್ಲಿ ತಗೋಬೋದು. ಪೂರಾ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಇದೆ. ಹಾಂ ಸರ್. ಅಲ್ಲಿ ಇವಾಗ LKG ಸೇರಿಸ್ಬೇಕಾಗುತ್ತೆ. ಇಲ್ಲ ಈಗ ಅಲ್ಲಿಲ್ಲ CBSE 6th ಇಂದ ಮಾತ್ರ. 6th ಇಂದ ಮಾತ್ರ. ಸ್ಟೇಟ್ ಕಾಲೇಜ್ ಕೂಡ 6th ಇಂದ ಇದೆ ಸರ್. ಅಲ್ಲಿ ರೆಸಿಡೆನ್ಸಿಯಲ್ಲೂ LKG UKG ಮೌಲಾನಾ ಆಜಾದಲ್ಲಿ ಇದೆ. ಕಷ್ಟ ಆಗಿದೆ. ಮೌಲಾನಾ ಆಜಾದಲ್ಲಿ ಇದೆ. ಮೌಲಾನಾ ಆಜಾದಲ್ಲಿ ಇದೆ. ಅಲ್ಲಿ 1 to 6 years ಆಮೇಲೆ ಅಲ್ಲ, ಅಲ್ಲಿನೇ LKG ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಈ ಸರಿ LKG ತಗೋತಾ ಇದ್ದೀವಿ. ಈಗ 6th ಇಂದ ಸರ್, ಅಲ್ಲಿ 6th ಇಂದ 10th ಕೊಟ್ಟಿದ್ದಾರೆ.